ಹಾಗೂ ನನ್ನ ಸಹೋದರರೇ ಹಾಗೂ ನನ್ನ ಅಡಿಗೆ ಕರಿತೆಯರೇ, ಇವತ್ತಿನ ದಿನ ನಮಗೆಲ್ಲ ತಿಳಿದಿರುವಂತೆ ದೇವರಾಜ ಅರಸವರ ಜಯಂತಿ. ಇದು 111ನೇ ಜಯಂತಿ. ಇವತ್ತು 111 ಜಯಂತಿ ಮಾಡ್ತಿದ್ದೇವೆ. ನಮ್ಮ ದೇಶದಲ್ಲಿ ಇನ್ನೂ ಬದಲಾವಣೆನೇ ಆಗಿಲ್ಲ. ಯಾರ್ಯಾರೋ ಬರ್ತಾರೆ, ರಾಜಕೀಯ ಮಾಡ್ತಾರೆ, ಹೋಗ್ತಾರೆ. ಬಟ್ ದೇವರಾಜ ಅವರು ಮಾಡಿದ ಸಾಧನೆಗಳು ಇನ್ನೂ ನಮಗೆ ಮರೆಯೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅವರು ಮಾಡಿದಂಥ ಸಾಧನೆಗಳೇನೆಂದರೆ, ಬಡ ಜನರಿಗೆ ಒಂದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯನ್ನು ಸ್ಥಾಪಿಸಿದರು ಮತ್ತು ಮುದುಕರಿಗೆ ಒಂದು ಪೆನ್ಷನನ್ನು ಮಾಡಿಸಿದರು ಮತ್ತು ಭಾಗ್ಯಜ್ಯೋತಿ ಯೋಜನೆಯನ್ನು ಮಾಡಿಸಿದರು ಮತ್ತು ಉಳುವವನೇ ಭೂಮಿಯ ಒಡೆಯಂಥ ಯೋಜನೆಯನ್ನು ತಂದರು. ಇವರು ಮೈಸೂರು ಜಿಲ್ಲೆಯ ಕಲ್ಲಳ್ಳಿಯಲ್ಲಿ ಜನಿಸುತ್ತಾರೆ. ಇವರು ತಂದೆ ಹೆಸರು ಅರಸು, ತಾಯಿ ಹೆಸರು ದೇವಿ ರಮ್ಮಂತ. ಇವರು ಸಹೋದರ ಹೆಸರು ಕೆಂಪರಾಜ ಅಂತ. ಇವರಿಗೆ 15ನೇ ವಯಸ್ಸಿನಲ್ಲೇ ಹೆಂಡತಿ ಹೆಸರು ಚಿಕ್ಕಮ್ಮ ಅಂತ. ಅವರು 11ನೇ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ. ಇವರು 8ನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಇವರು 2 ಸಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಇವರ ಮಕ್ಕಳ ಹೆಸರೇನೆಂದರೆ, ಇವರು ನಾಗರತ್ನ, ಇವರು ಭಾರತಿ ಅಂತೆ, ಪ್ರಭಾವತಿ ಅಂತೆ. 3 ಜನ ಮಕ್ಕಳು ಇರ್ತಾರೆ ಇವರಿಗೆ. ಇವರು ನಮಗೆ ಹಿಂದುಳಿದ ವರ್ಗದವರ ಈ ಸ್ಥಾನದಲ್ಲಿ ಇರಬೇಕಂದ್ರೆ 3 ಹೊತ್ತು ಊಟ ಮಾಡ್ತೀವಂದರೆ ನಮ್ಮ ದೇವರಾಜ ಅವರೇ ಕಾರಣ ಅಂತ ಹೇಳ್ತಾ, ನನಗೆ ಇಲ್ಲಿ 2 ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ದೇವರಾಜ ಅರಸು ಜಯಂತಿಯ ಶುಭಾಶಯಗಳನ್ನು ನೀಡುತ್ತಾ ಈ ಭಾಷಣ ಮುಗಿಸಿದ್ದೇನೆ. ಜಯಂತಿ.